ಸೆಪ್ಟೆಂಬರ್ನಲ್ಲಿ ದರ್ಶನ್‌ರವರು ರಿಲೀಸ್. ಒಂದು ಗುಡ್ ನ್ಯೂಸ್ ಕೊಟ್ಟ ಒಂದು ದರ್ಶನ್‌ರವರ ಪರ ವಕೀಲರು. ಹೌದು ಸ್ನೇಹಿತರೆ, ಒಂದು ದರ್ಶನ್‌ರವರ ಪರ ವಕೀಲರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ದರ್ಶನ್ ಅಭಿಮಾನಿಗಳಿಗೆ. ಸೊ ಒಂದು ಸೆಪ್ಟೆಂಬರ್ನಲ್ಲಿ ಒಂದು ದರ್ಶನ್‌ರವರ ಒಂದು ಅವರಿಗೆ ಒಂದು ಬೇಲ್ ಸಿಗಲಿದೆ ಅಂತೆ. ಸೊ ಅಷ್ಟಕ್ಕೂ ಮೊಟ್ಟ ಮೊದಲನೇದಾಗಿ ಒಂದು ನ್ಯಾಯಾಧೀಶರು ಮುಖ್ಯವಾಗಿ ಹೇಳಿಬಿಟ್ಟಿದ್ದಾರೆ. ಸೊ ಒಂದು ವರ್ಷಗಳ ಕಾಲ ದರ್ಶನ್‌ರವರಿಗೆ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ. ಒಂದು ಬೇಲ್ಗೆ ಯಾರೂ ಕೂಡ ಒಂದು ಅಪ್ಲೈಯನ್ನು ಮಾಡಬೇಡಿ. ದಯವಿಟ್ಟು ಕೋರ್ಟ್‌ನ ಟೈಮನ್ನು ವೇಸ್ಟ್ ಮಾಡಬೇಡಿ. ಒಂದು ವರ್ಷಗಳ ಒಳಗಡೆ ಒಂದು ದರ್ಶನ್ ಅವರ ಕೇಸನ್ನು ಮುಗಿಸಬೇಕು. ಸೊ ಅಲ್ಲಿವರೆಗೂ ದರ್ಶನ್‌ರವರಿಗೆ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ ಅನ್ನೋ ಮಾತನ್ನು ಖಡಾಖಂಡಿತವಾಗಿ ಒಂದು ನ್ಯಾಯಾಧೀಶರು ಹೇಳಿಬಿಟ್ಟಿದ್ದಾರೆ. ಸೊ ದರ್ಶನ್‌ರವರಿಗೆ ಹೇಗೆ ಬೇಲ್ ಕೊಡಿಸ್ತಾರೆ ಒಂದು ದರ್ಶನ್‌ರವರ ಪರ ವಕೀಲರು? ಸೊ ಏನನ್ನ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದಾರೆ? ಸೊ ದರ್ಶನ್‌ರವರಿಗೆ ಬೇಲ್ ಸಿಗುತ್ತಾ? ಖಂಡಿತವಾಗ್ಲೂ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ದರ್ಶನ್‌ರವರು ತುಂಬಾ ಒಬ್ಬ ಒಳ್ಳೆಯ ವ್ಯಕ್ತಿ, ಒಬ್ಬ ಕೆಟ್ಟ ವ್ಯಕ್ತಿ. ಸೊ ಎಲ್ಲವೂ ಕೂಡ ಹೌದು. ಯಾಕಪ್ಪ ಅಂತಂದರೆ, ಒಂದು ದರ್ಶನ್‌ರವರು ಹೊರಗಡೆ ಇದ್ದಾಗ ಹಲವಾರು ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಸೊ ಯಾವ ರೀತಿಯಪ್ಪ ಅಂತಂದರೆ, ಹಲವಾರು ಪ್ರಾಣಿಗಳನ್ನು ದತ್ತು ತೆಗೆದುಕೊಂಡು ಸಾಕಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಅವರ ಮನೆಯ ಬಾಗಿಲಿಗೆ ಬಂದಂಥವರಿಗೆ ಯಾವತ್ತೂ ಕೂಡ ವಾಪಸ್ ಕಳಿಸಿಲ್ಲ. ಸೊ ಏನಾದರೂ ಒಂದು ಕೊಟ್ಟೆ ಕಳಿಸಿದ್ದಾರೆ. ಯಾಕಪ್ಪ ಅಂತಂದರೆ, ಒಂದು ಕಷ್ಟ ಅಂತ ಬಂದವರಿಗೆ ಯಾವತ್ತೂ ಕೂಡ ವಾಪಸ್ ಕಳಿಸಿಲ್ಲ ಒಂದು ದರ್ಶನ್‌ರವರು. ಸೊ ಅಂತಹ ಒಂದು ನಿಷ್ಠಾವಂತ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಹೇಳ್ಬೋದು. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ರೇಣುಕಾಸ್ವಾಮಿಯವರ ಒಂದು ವಿಷಯದಲ್ಲಿ ನೋಡಬೇಕಪ್ಪ ಅಂತಂದರೆ, ತುಂಬ ಕ್ರೂರತ್ವವನ್ನು ಮೆರೆದಿದ್ದಾರೆ. ಇನ್ನು ಮನುಷ್ಯನ ಟೈಮ್ಸ್ ಒಂದು ಕೆಟ್ಟ ಗಳಿಗೆಯಲ್ಲಿ ಒಂದು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ, ಒಬ್ಬ ಮನುಷ್ಯ ಒಂದು ತುಂಬ ಹಲವಾರು ತಪ್ಪುಗಳನ್ನು ಮಾಡೇ ಮಾಡ್ತಾನೆ. ಸೊ ಮನುಷ್ಯ ಅಂದಮೇಲೆ ತಪ್ಪುಗಳನ್ನು ಮಾಡೇ ಬಿಡ್ತಾನೆ. ಆದರೆ ದರ್ಶನ್‌ರವರು ಮಾಡಿರೋದು ದೊಡ್ಡ ತಪ್ಪು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಆದರೂ ಕೂಡ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಈ ರೀತಿಯಾದ ಕೆಲಸವನ್ನು ದರ್ಶನ್‌ರವರು ಮಾಡಿದ್ರು. ಸೊ ಇದಾದರೂ ಕೂಡ ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ದಾರೆ, ದರ್ಶನ್‌ರವರು ಹೊರಗಡೆ ಬರಬಾರ್ದು, ಅವ್ರು ಮಾಡಿರೋ ತಪ್ಪಿಗೆ ಅವರು ಒಳಗಡೆನೇ ಇರಬೇಕು, ಒಂದು ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಯಾವುದೇ ರೀತಿಯ ಬೇಲ್ ಸಿಗಬಾರ್ದು ದರ್ಶನ್‌ರವರಿಗೆ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಇಲ್ಲ, ದರ್ಶನ್‌ರವರು ಮಾಡಿರೋ ತಪ್ಪಿಗೆ ಇಂದಿಗೂ ಕೂಡ ಒಂದು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ, ಇಂದಿಗೂ ಕೂಡ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಅವರು ಆದಷ್ಟು ಬೇಗ ಹೊರಬರಲಿ. ಸೊ ಆದಷ್ಟು ಬೇಗ ಹೊರಬಂದು ಮತ್ತೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೆ ಬೆಳೀಲಿ. ಸೊ ಒಂದು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಲಿ ಅನ್ನೋದನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ದರ್ಶನ್‌ರವರು ಹೊರಗಡೆ ಬರಬೇಕಾ ಅಥವಾ ಅವ್ರು ಮಾಡಿರೋ ತಪ್ಪಿಗೆ ಒಳಗಡೆನೇ ಇರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಮೊಟ್ಟ ಮೊದಲನೇದಾಗಿ ದರ್ಶನ್‌ರವರ ಪರ ವಕೀಲರು ಇದ್ದಾರಲ್ಲ, ಸೊ ಒಂದು ದರ್ಶನ್‌ರವರಿಗೆ ಬೇಲ್ ಯಾವ ರೀತಿ ಕೊಡಿಸ್ತಾರೆ ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ, ಮೊಟ್ಟ ಮೊದಲನೇದಾಗಿ ದರ್ಶನ್‌ರವರ ಪರ ವಕೀಲರು ಸೊ ಎರಡು ಒಂದು ವಿಷಯಗಳನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಒಂದು ದರ್ಶನ್‌ರವರ ತಾಯಿಯ ಅನಾರೋಗ್ಯ. ಸೊ ಒಂದು ದರ್ಶನ್‌ರವರ ತಾಯಿಗೆ ಒಂದು ಆರೋಗ್ಯ ಸರಿ ಇಲ್ವಂತೆ. ಸೊ ಅದನ್ನೇ ಒಂದು ಮೇನಾಗಿ ರೀಸನ್ನಾಗಿ ಇಟ್ಕೊಂಡ್ಬಿಟ್ಟು ಒಂದು ಬೇಲ್ ಕೇಳಿದರೆ ಖಂಡಿತವಾಗ್ಲೂ ಬೇಲ್ ಸಿಗುತ್ತೆ. ಸೊ ಖಂಡಿತವಾಗ್ಲೂ ಸೆಪ್ಟೆಂಬರ್ನಲ್ಲಿ ದರ್ಶನ್‌ರವರಿಗೆ ಒಂದು ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತನ್ನು ಒಂದು ದರ್ಶನ್‌ರವರ ಪರ ವಕೀಲರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಈ ಒಂದು ಮುಖ್ಯವಾದ ಮಾಹಿತಿಯನ್ನು ಇಟ್ಕೊಂಡ್ಬಿಟ್ಟು ಬೇಲ್ ಕೇಳಿದರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಸೆಪ್ಟೆಂಬರ್ನಲ್ಲಿ ದರ್ಶನ್‌ರವರು ಹೊರಗಡೆ ಇರ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ದರ್ಶನ್‌ರವರು ಆದಷ್ಟು ಬೇಗ ಹೊರಬರಲಿ ಅನ್ನೋದು ಕೆಲವೊಂದಿಷ್ಟು ಜನರ ಅಭಿಪ್ರಾಯವಾದರೆ, ಇನ್ನು ಕೆಲವೊಂದಿಷ್ಟು ಜನರು ಇಲ್ಲ, ಹೊರಗಡೆ ಬರಬಾರ್ದು, ಅವ್ರು ಮಾಡಿರೋ ತಪ್ಪಿಗೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಅನ್ನೋದನ್ನು ಇನ್ನೂ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದರ್ಶನ್‌ರವರು ಹೊರಗಡೆ ಬರಬೇಕಾ ಅಥವಾ ಅವ್ರು ಮಾಡಿರೋ ತಪ್ಪಿಗೆ ಒಳಗಡೆನೇ ಇರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.